ಓಂ ಶಾಂತಿ. ಇಂದಿನ ಮುರುಳಿಯ ದಿನಾಂಕ 15/2/2025. ಪ್ರಾಪ್ತ ಮುರುಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ತಂದೆಯು ನಿಮಗೆ ದೈವಿ ಧರ್ಮವನ್ನು ಮತ್ತು ಶ್ರೇಷ್ಠ ಕರ್ಮವನ್ನು ಕಲಿಸುತ್ತಾರೆ. ಆದ್ದರಿಂದ ನಿಮ್ಮದು ಯಾವುದೇ ಅಸುರಿ ಕರ್ಮ ಆಗಬಾರ್ದು. ಬುದ್ಧಿಯು ಬಹಳ ಶುದ್ಧವಾಗಿರಬೇಕು. ಪ್ರಶ್ನೆ: ದೇಹಾಭಿಮಾನದಲ್ಲಿ ಬರುವುದರಿಂದ ಮೊದಲನೆಯ ಪಾಪ ಯಾವುದಾಗುತ್ತದೆ? ಉತ್ತರ: ಒಂದು ವೇಳೆ ದೇಹಾಭಿಮಾನ ಇದ್ದರೆ ದೇಹದಾರಿಗಳ ನೆನಪು ಬರುತ್ತದೆ, ಕುದೃಷ್ಟಿ ಬರುತ್ತದೆ. ಇದು ದೊಡ್ಡ ಪಾಪವಾಗಿದೆ. ಆಗ ಮಾಯು ನನ್ನ ಮೇಲೆ ಯುದ್ಧ ಮಾಡಲು ಬರುತ್ತಿದೆ ಎಂದು ತಿಳಿಯಬೇಕು. ತಕ್ಷಣವೇ ಎಚ್ಚರಿಕೆಯಿಂದಿರಬೇಕು. ಓಂ ಶಾಂತಿ. ಆತ್ಮೀಯ ತಂದೆಯು ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಆತ್ಮೀಯ ತಂದೆ ಎಲ್ಲಿಂದ ಬಂದಿದ್ದಾರೆ? ಆತ್ಮಗಳ ಜಗತ್ತಿನಿಂದ. ಅದನ್ನೇ ನಿರ್ವಾಣಧಾಮ ಅಥವಾ ಶಾಂತಿಧಾಮ ಎಂದು ಕರೆಯಲಾಗುತ್ತದೆ. ಇದು ಗೀತೆಯ ಮಾತಾಗಿದೆ. ಈ ಜ್ಞಾನವು ಎಲ್ಲಿಂದ ಬಂದಿತು ಎಂದು ನಿಮ್ಮನ್ನು ಕೇಳುತ್ತಾರೆ. ಹೇಳಿ, ಇದು ಅದೇ ಗೀತೆಯ ಜ್ಞಾನವಾಗಿದೆ. ಗೀತೆಯ ಪಾತ್ರವು ನಡೆಯುತ್ತಾ ಇದೆ ಮತ್ತು ತಂದೆಯು ಓದಿಸುತ್ತಾ ಇದ್ದಾರೆ. ಭಗವಾನ್ ವಾಚ್, ಭಗವಂತ ಒಬ್ಬರೇ ಆಗಿದ್ದಾರೆ. ಅವರು ಶಾಂತಿಯ ಸಾಗರ, ಶಾಂತಿಯ ಧಾಮದಲ್ಲಿ ಇರುತ್ತಾರೆ. ನಾವು ಸಹ ಅಲ್ಲೇ ಇರುತ್ತೇವೆ. ಇದು ಪತಿತ ಪ್ರಪಂಚ, ಪಾಪಾತ್ಮರ ತಮೋಪ್ರಧಾನ ಜಗತ್ತೆಂದು ತಂದೆಯು ತಿಳಿಸುತ್ತಾರೆ. ಈ ಸಮಯದಲ್ಲಿ ತಮೋಪ್ರಧಾನ ಆತ್ಮರಾಗಿದ್ದೇವೆ ಎಂಬುದು ನೀವು ಸಹ ತಿಳಿದುಕೊಂಡಿದ್ದೀರಿ. 84 ಜನ್ಮಗಳ ಚಕ್ರವನ್ನು ಸುತ್ತಿಕೊಂಡು ಸತೋಪ್ರಧಾನರಿಂದ ಈಗ ತಮೋಪ್ರಧಾನದಲ್ಲಿ ಬಂದಿದ್ದೇವೆ. ಇದು ಹಳೆಯ ಅಥವಾ ಕಲಿಯುಗಿ ಪ್ರಪಂಚವಾಗಿದೆ. ಈ ಹೆಸರೆಲ್ಲವೂ ಈ ಸಮಯದ್ದಾಗಿದೆ. ಹಳೆಯ ಪ್ರಪಂಚದ ನಂತರ ಹೊಸ ಪ್ರಪಂಚವಿರುತ್ತದೆ. ಭಾರತವಾಸಿಗಳು ಮಹಾಭಾರತ ಯುದ್ಧ ನಡೆದಾಗ ಪ್ರಪಂಚವು ಬದಲಾವಣೆಯಾಗಿತ್ತು ಎಂಬುದನ್ನು ತಿಳಿದುಕೊಂಡಿದ್ದಾರೆ. ಆಗಲೇ ತಂದೆಯು ರಾಜಯೋಗವನ್ನು ಕಲಿಸಿದ್ದರು. ಕೇವಲ ಏನು ತಪ್ಪಾಯಿತು? ಮೊದಲನೆಯದಾಗಿ ಕಲ್ಪದ ಆಯುಷ್ಯನ್ನು ಮರೆತುಬಿಟ್ಟಿದ್ದಾರೆ ಮತ್ತು ಗೀತೆಯ ಭಗವಂತನನ್ನು ಸಹ ಮರೆತಿದ್ದಾರೆ. ಕೃಷ್ಣನನ್ನು ಪರಂಪಿತ ಪರಮಾತ್ಮನೆಂದು ಹೇಳಲು ಸಾಧ್ಯವಿಲ್ಲ. ಆತ್ಮನೇ ಪರಂಪಿತ ಎಂದು ಹೇಳುತ್ತದೆ. ಅಂದಾಗ ಅವರು ನಿರಾಕಾರನಾದರೂ ನಿರಾಕಾರ ತಂದೆಯ ಆತ್ಮನಿಗೆ ನನ್ನ ನೆನಪು ಮಾಡು ಎಂದು ಹೇಳುತ್ತಾರೆ. ನಾನೇ ಪತಿತ ಪಾವನಾಗಿದ್ದೇನೆ, ತೇ ಪತಿತ ಪಾವನ ಎಂದು ನನ್ನನ್ನೇ ಕರೆಯುತ್ತಾರೆ. ಕೃಷ್ಣನಾದರೂ ದೇಹಧಾರಿಯಾಗಿದ್ದಾನಲ್ಲವೇ? ನನಗೆ ಯಾವುದೇ ಶರೀರವಿಲ್ಲ. ನಾನು ನಿರಾಕಾರನಾಗಿದ್ದೇನೆ. ಮನುಷ್ಯರ ತಂದೆಯಲ್ಲ, ಆತ್ಮಗಳ ತಂದೆಯಾಗಿದ್ದೇನೆ. ಇದನ್ನು ನಿಶ್ಚಯ ಮಾಡಿಕೊಳ್ಳಬೇಕು. ಗಳಿಗೆ ಗಳಿಗೆ ನಾವು ಆತ್ಮರು ಈ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ. ಈಗ 84 ಜನ್ಮಗಳು ಪೂರ್ಣವಾಗಿದೆ. ತಂದೆಯು ಬಂದಿದ್ದಾರೆ. ಬಾಬಾ ಬಾಬಾ ಎಂದು ಹೇಳುತ್ತಿರಬೇಕು. ತಂದೆಯನ್ನು ಬಹಳ ನೆನಪು ಮಾಡಬೇಕು. ಇಡೀ ಕಲ್ಪ ಶಾರೀರಿಕ ತಂದೆಯನ್ನು ನೆನಪು ಮಾಡಿದ್ದೀರಿ. ಈಗ ತಂದೆಯು ಬಂದಿದ್ದಾರೆ. ಮನುಷ್ಯ ಸೃಷ್ಟಿಯಿಂದ ಎಲ್ಲ ಆತ್ಮರನ್ನು ಹಿಂತಿರುಗಿ ಕರೆದುಕೊಂಡು ಹೋಗುತ್ತಾರೆ. ಏಕೆಂದರೆ ರಾವಣ ರಾಜ್ಯದಲ್ಲಿ ಮನುಷ್ಯರೆಲ್ಲದು ದುರ್ಗತಿಯಾಗಿದೆ. ಆದ್ದರಿಂದ ಈಗ ತಂದೆಯನ್ನು ನೆನಪು ಮಾಡಿ. ಇದು ರಾವಣ ರಾಜ್ಯವಾಗಿದೆ ಎಂಬುದನ್ನು ಮನುಷ್ಯರು ಯಾರೂ ತಿಳಿದುಕೊಂಡಿಲ್ಲ. ರಾವಣನ ಅರ್ಥವನ್ನೇ ತಿಳಿದುಕೊಂಡಿಲ್ಲ. ಕೇವಲ ದಸರಾ ಹಬ್ಬವನ್ನು ಆಚರಿಸುವುದು ಒಂದು ಪದ್ಧತಿಯಾಗಿಬಿಟ್ಟಿದೆ. ನೀವು ಸಹ ಇದರ ಅರ್ಥವನ್ನೇನು ತಿಳಿದುಕೊಂಡಿರಲಿಲ್ಲ. ಅನ್ಯರಿಗೆ ತಿಳಿಸಿಕೊಡಲು ಈಗ ತಿಳುವಳಿಕೆ ಸಿಕ್ಕಿದೆ. ಒಂದು ವೇಳೆ ಅನ್ಯರಿಗೆ ತಿಳಿಸಿಕೊಡಲಿಲ್ಲವೆಂದರೆ ಸ್ವಯಂ ಏನನ್ನು ತಿಳಿದುಕೊಡೋದಿಲ್ಲವೆಂದು ಅರ್ಥವಾಗುತ್ತದೆ. ತಂದೆಯಲ್ಲಿ ಸೃಷ್ಟಿ ಚಕ್ರ ಜ್ಞಾನವಿದೆ. ನಾವು ಅವರ ಮಕ್ಕಳಾಗಿದ್ದೇವೆ ಅಂದಾಗ ಮಕ್ಕಳಲ್ಲಿಯೂ ಸಹ ಈ ಜ್ಞಾನವಿರಬೇಕು. ನಿಮ್ಮದು ಗೀತಾ ಪಾಠಶಾಲೆಯಾಗಿದೆ. ಇದರ ಉದ್ದೇಶವೇನು? ಲಕ್ಷ್ಮೀನಾರಾಯಣ ಆಗುವುದು. ಇದು ರಾಜಯೋಗ ಅಲ್ಲವೇ? ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿಯಾಗುವ ಜ್ಞಾನವಾಗಿದೆ. ಅವರು ಕುಳಿತು ಕಥೆಗಳನ್ನು ತಿಳಿಸುತ್ತಿರುತ್ತಾರೆ. ಇಲ್ಲಿ ನಮಗೆ ತಂದೆಯು ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಇದನ್ನು ಕಲ್ಪದ ಸಂಗಮಯುಗದಲ್ಲಿಯೇ ಕಲಿಸುತ್ತಾರೆ. ನಾನು ಹಳೆಯ ಜಗತ್ತನ್ನು ಬದಲಾವಣೆ ಮಾಡಿ ಹೊಸ ಜಗತ್ತನ್ನಾಗಿ ಮಾಡಲು ಬಂದಿದ್ದೇನೆ ಎಂದು ತಂದೆ ಹೇಳುತ್ತಾರೆ. ಹೊಸ ಜಗತ್ತಿನಲ್ಲಿ ಲಕ್ಷ್ಮೀನಾರಾಯಣ ರಾಜ್ಯವಿತ್ತು, ಹಳೆಯದರಲ್ಲಿ ಇಲ್ಲ. ನಂತರ ಅವಶ್ಯವಾಗಿ ಆಗಬೇಕು. ಚಕ್ರವನ್ನು ತಿಳಿದುಕೊಂಡಿದ್ದೀರಿ. ಮುಖ್ಯ ಧರ್ಮಗಳು 4 ಇವೆ. ಆದರೆ ಈಗ ದೇವತಾ ಧರ್ಮವಿಲ್ಲ. ದೈವಿ ಧರ್ಮ ಭ್ರಷ್ಟ ಮತ್ತು ದೈವಿ ಕರ್ಮ ಭ್ರಷ್ಟರಾಗಿಬಿಟ್ಟಿದ್ದಾರೆ. ಈಗ ಮತ್ತೆ ನಮಗೆ ದೈವಿ ಧರ್ಮ ಶ್ರೇಷ್ಠ ಮತ್ತು ಕರ್ಮ ಶ್ರೇಷ್ಠರಾಗುವುದನ್ನು ಕಲಿಸಲಾಗುತ್ತದೆ.
ನನ್ನಿಂದ ಯಾವುದೇ ಅಸೂರೆಯ ಕರ್ಮವು ಆಗುತ್ತಿಲ್ಲವೇ ಎಂದು ತನ್ನ ಬಗ್ಗೆ ಗಮನವನ್ನು ನೀಡಬೇಕು. ಮಾಯೆ ಕಾರಣ ಯಾವುದೇ ಕೆಟ್ಟ ವಿಚಾರಗಳು ಬುದ್ಧಿಯಲ್ಲಿ ಬರುತ್ತಿಲ್ಲವೇ? ಕುದೃಷ್ಟಿ ಇರುವುದಿಲ್ಲವೇ? ಕುದೃಷ್ಟಿ ಇದ್ದರೆ ಅಥವಾ ಕೆಟ್ಟ ವಿಚಾರಗಳು ಬರುತ್ತಿದೆ ಎಂದರೆ ನೋಡಿ, ಅದಕ್ಕೆ ತಕ್ಷಣ ಎಚ್ಚರಿಕೆ ವಹಿಸಬೇಕು. ಅವರ ಜೊತೆ ಸೇರಬಾರದು. ನಿಮ್ಮಲ್ಲಿ ಮಾಯೆಯ ಪ್ರವೇಶತೆಯ ಕಾರಣ ಈ ಕೆಟ್ಟ ವಿಚಾರಗಳು ಬರುತ್ತವೆ ಎಂದು ಅವರನ್ನು ಎಚ್ಚರಿಸಬೇಕು. ಯೋಗದಲ್ಲಿ ಕುಳಿತು ತಂದೆಯ ನೆನಪಿಗೆ ಬದಲಾಗಿ ಯಾವುದೇ ದೇಹದ ಕಡೆ ವಿಚಾರಗಳು ಹೋಯಿತೆಂದರೆ ಇದು ಮಾಯೆ ಯುದ್ಧವಾಗಿದೆ. ನಾನು ಪಾಪ ಮಾಡುತ್ತಿದ್ದೇನೆಂದು ತಿಳಿಯಬೇಕು. ಇದರಲ್ಲಿ ಬುದ್ಧಿಯು ಬಹಳ ಶುದ್ಧವಾಗಿರಬೇಕು. ತಮಾಷೆ ಮಾಡುವುದರಿಂದಲೂ ಸಹ ಬಹಳ ನಷ್ಟವಾಗುತ್ತದೆ. ಆದ್ದರಿಂದ ತಮ್ಮ ಮುಖದಿಂದ ಸದಾಕಾಲ ಶುದ್ಧ ವಚನಗಳೇ ಬರಬೇಕು. ಕೆಟ್ಟ ವಚನ ಬರಬಾರದು. ತಮಾಷೆಯಿಂದಲೂ ಮಾತನಾಡಬಾರದು. ನಾವಂತೂ ಕೇವಲ ತಮಾಷೆ ಮಾಡಿಬಿಟ್ಟೇವಷ್ಟೇ ಎನ್ನುವುದರಲ್ಲ, ಅದು ಸಹ ನಷ್ಟದಾಯಕವಾಗಿ ಬಿಡುತ್ತದೆ. ನಗುವಿನಲ್ಲಿಯೂ ಸಹ ವಿಕಾರಗಳ ವಾಸನೆ ಇರಬಾರದು. ಬಹಳ ಎಚ್ಚರಿಕೆಯಿಂದಿರಬೇಕು. ನಿಮಗೆ ತಿಳಿದಿದೆ, ದಿಗಂಬರ ವಿಚಾರಗಳು ಸಹ ವಿಚಾರಗಳ ಕಡೆ ಹೋಗುವುದಿಲ್ಲ. ಅವರು ಬೇರೆ ಕಡೆ ನಿವಾಸಿಸುತ್ತಾರೆ. ಆದರೆ ಯೋಗವಿಲ್ಲದ ಕರ್ಮೇಂದ್ರಿಯಗಳ ಚಂಚಲತೆಯು ಸಮಾಪ್ತಿಯಾಗಲು ಸಾಧ್ಯವಿಲ್ಲ. ಕಾಮ ಮಹಾಶತ್ರು ಯಾರನ್ನೂ ಸಹ ಬಿಡುವುದಿಲ್ಲ. ಯೋಗದಲ್ಲಿಲ್ಲವೆಂದರೆ ಅವಶ್ಯವಾಗಿ ಚಂಚಲತೆ ಆಗುವುದು. ತಮ್ಮ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ತಂದೆಯ ನೆನಪಿನಲ್ಲೇ ಇರಿ. ಆಗ ಈ ಯಾವುದೇ ಪ್ರಕಾರದ ರೋಗವು ಇರುವುದಿಲ್ಲ. ಯೋಗದಲ್ಲಿದ್ದಾಗ ಇವು ಆಗುವುದಿಲ್ಲ. ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ಕೊಳಕಿರುವುದಿಲ್ಲ. ಚಲಾಯಮಾನವಾಗಲು ಅಲ್ಲಿ ಯಾವುದೇ ಪ್ರಕಾರದ ರಾವಣ ಚಂಚಲತೆ ಇರುವುದಿಲ್ಲ. ಅಲ್ಲಿ ಯೋಗಿ ಜೀವನವಾಗಿರುತ್ತದೆ. ಅದೇ ರೀತಿ ಇಲ್ಲಿಯೂ ಸಹ ಸ್ಥಿತಿಯು ಬಹಳ ಪರಿಪಕ್ವವಾಗಿರಬೇಕು. ಯೋಗ ಬಲದಿಂದ ಇವೆಲ್ಲ ಕಾಯಿಲೆಗಳು ನಿಂತು ಹೋಗುತ್ತವೆ. ಇದರಲ್ಲಿ ಪರಿಶ್ರಮವಿದೆ. ರಾಜ್ಯವನ್ನು ತೆಗೆದುಕೊಳ್ಳುವುದೇನು ಚಿಕ್ಕಮ್ಮನ ಮನೆಯಂತಲ್ಲ. ಪುರುಷಾರ್ಥವನ್ನಂತೂ ಮಾಡಬೇಕಲ್ಲವೇ? ಭಾಗ್ಯದಲ್ಲಿ ಏನಿದ್ದರೆ ಅದು ಸಿಗುತ್ತದೆ ಎಂದಲ್ಲ. ಧಾರಣೆ ಮಾಡುವುದಿಲ್ಲವೆಂದರೆ ಬಿಡಿಗಾಸಿನ ಪದವಿಗೆ ಯೋಗ್ಯರಾಗಿದ್ದೇವೆ ಎಂದರ್ಥ. ಬಹಳ ವಿಷಯಗಳಿರುತ್ತವೆ ಅಲ್ಲವೇ? ಕೆಲವರು ಚಿತ್ರಕಲೆಯಲ್ಲಿ, ಕೆಲವರು ಆಟದಲ್ಲಿ ಅಂಕಗಳನ್ನು ತೆಗೆದುಕೊಳ್ಳುತ್ತಾರೆ. ಅದು ಸಾಮಾನ್ಯ ವಿಷಯವಾಗಿದೆ. ಹಾಗೆ ಇಲ್ಲಿಯೂ ವಿಷಯಗಳಿಗೆ ಏನಾದರೊಂದು ಪದವಿ ಸಿಗುತ್ತದೆ. ಆದರೆ ರಾಜ್ಯಭಾಗ್ಯವು ಸಿಗುವುದಿಲ್ಲ. ಅವರಂತೂ ಸೇವೆ ಮಾಡುತ್ತಾರೆ. ಆದ್ದರಿಂದ ರಾಜ್ಯಭಾಗ್ಯವೂ ಸಿಗುತ್ತದೆ. ಅದಕ್ಕಾಗಿ ಬಹಳ ಪರಿಶ್ರಮ ಪಡಬೇಕು. ಅನೇಕರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ. ಹೇಗೆ ಭೋಜನವು ಜೀರ್ಣವಾಗುವುದೇ ಇಲ್ಲ. ಶ್ರೇಷ್ಠ ಪದವಿಯನ್ನು ಪಡೆಯುವ ಧೈರ್ಯವಿಲ್ಲ. ಇದಕ್ಕೂ ಕಾಯಿಲೆ ಎಂದು ಹೇಳುತ್ತಾರಲ್ಲವೇ? ನೀವು ಯಾವುದೇ ಮಾತನ್ನು ನೋಡಿಯೂ ನೋಡದಿಂತೀರಿ. ಆತ್ಮಿಕ ತಂದೆಯ ನೆನಪಿನಲ್ಲಿದ್ದು ಅನ್ಯರಿಗೆ ಮಾರ್ಗವನ್ನು ತಿಳಿಸಬೇಕು. ಅಂಧರಿಗೆ ಉರುಗೋಲಾಗಬೇಕಾಗಿದೆ. ನೀವಂತೂ ಮಾರ್ಗವನ್ನು ತಿಳಿದುಕೊಂಡಿದ್ದೀರಿ. ರಚಯಿತ ಮತ್ತು ರಚನೆಯ ಮುಕ್ತಿ, ಜೀವನ್ಮುಕ್ತಿಯ ಜ್ಞಾನವನ್ನು ನಿಮ್ಮ ಬುದ್ಧಿಯಲ್ಲಿ ಸುತ್ತುತ್ತಿರುತ್ತದೆ. ಮಹಾರಥಿಗಳಲ್ಲಿ ಮಾತ್ರ ಮಕ್ಕಳ ಸ್ಥಿತಿಯಲ್ಲಿಯೂ ರಾತ್ರಿ ಹಗಲಿನ ಅಂತರವಿರುತ್ತದೆ. ಕೆಲವರು ಬಹಳ ಧನವಂತರಾಗಿ ಬಿಡುತ್ತಾರೆ. ಕೆಲವರು ಸಂಪೂರ್ಣ ಬಡವರಾಗುತ್ತಾರೆ. ರಾಜ ಪದವಿಯಂತಲೂ ಅಂತರವಿದೆಯಲ್ಲವೇ? ಬಾಕಿ ಅಲ್ಲಿ ರಾವಣ ಇಲ್ಲದೆ ಇರುವ ಕಾರಣ ದುಃಖವಿರುವುದಿಲ್ಲ. ಕೇವಲ ಸಂಪತ್ತಿನಲ್ಲಿ ಅಂತರವಿರುತ್ತದೆ. ಸಂಪತ್ತಿನಿಂದ ಸುಖವಿರುತ್ತದೆ. ಎಷ್ಟು ನೀವು ಯೋಗದಲ್ಲಿರ್ತೀರೋ ಅಷ್ಟು ಆರೋಗ್ಯವು ಬಹಳ ಚೆನ್ನಾಗಿರುವುದು. ಆದರೆ ಪರಿಶ್ರಮ ಪಡಬೇಕಾಗಿದೆ. ಅನೇಕರ ಚಲನೆಯು ಅಜ್ಞಾನಿ ಮನುಷ್ಯರಂತಿರುತ್ತದೆ. ಅವರು ಯಾರದೇ ಕಲ್ಯಾಣ ಮಾಡಲು ಸಾಧ್ಯವಿಲ್ಲ. ಯಾವಾಗ ಪರೀಕ್ಷೆ ನಡೆಯುವುದೋ ಆಗ ಯಾರ್ಯಾರು ಎಷ್ಟು ಅಂಕಗಳಿಂದ ತೆರಗಡೆ ಆಗುತ್ತಾರೆ ಎಂಬುದು ಕಂಡುಬರುತ್ತದೆ. ಆ ಸಮಯದಲ್ಲಿ ಅಯ್ಯಯ್ಯೋ ಎನ್ನಬೇಕಾಗುತ್ತದೆ. ಬಾಪ್ತಾದ ಇಬ್ಬರೂ ಎಷ್ಟೊಂದು ತಿಳಿಸುತ್ತಿರುತ್ತಾರೆ. ತಂದೆಯು ಕಲ್ಯಾಣ ಮಾಡುವುದಕ್ಕಾಗಿಯೇ ಬಂದಿದ್ದಾರೆ. ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು. ಅನ್ಯರನ್ನು ಮಾಡಬೇಕಾಗಿದೆ. ಬಂದು ನಾವು ಪತಿತರಿಗೆ ಪಾವನರಾಗುವ ಮಾರ್ಗವನ್ನು ತಿಳಿಸಿ ಎಂದು ತಂದೆಯನ್ನು ಕರೆದಿರಿ. ಆದ್ದರಿಂದ ತಂದೆಯು ಶ್ರೀಮತ ಕೊಡುತ್ತಾರೆ. ನೀವು ತಮ್ಮನ್ನು ಆತ್ಮನೆಂದು ತಿಳಿದು ದೇಹದ ಅಭಿಮಾನವನ್ನು ಬಿಟ್ಟು ತಂದೆಯನ್ನು ನೆನಪು ಮಾಡಿ. ಇದು ಎಷ್ಟು ಸಹಜವಾದ ಔಷಧಿಯಾಗಿದೆ. ತಿಳಿಸಿ, ನಾವು ಕೇವಲ ಒಬ್ಬ ಭಗವಂತನ ತಂದೆಯ ಒಪ್ಪುತ್ತೇವೆ. ನಾವು ಕೇವಲ ಒಬ್ಬ ಭಗವಂತ ತಂದೆಯನ್ನು ಒಪ್ಪುತ್ತೇವೆ. ಬಂದು ಪತಿತರನ್ನು ಪಾವನ ಮಾಡಿ ಎಂದೇ ನನ್ನನ್ನು ಕರೆಯುತ್ತೀರಿ. ಆದ್ದರಿಂದ ನಾನು ಬರಬೇಕಾಗುತ್ತದೆ ಎಂದು ತಂದೆಯು ತಿಳಿಸುತ್ತಿದ್ದಾರೆ. ಬ್ರಹ್ಮಾರವರಿಂದ ನಿಮಗೇನು ಸಿಗುವುದಿಲ್ಲ. ಅವರಂತೂ ಕೇವಲ ಸಹೋದರನಾಗಿದ್ದಾರೆ. ತಂದೆಯಂತೆ ಇಲ್ಲ. ತಂದೆ
ಇಂದಂತೂ ಆಸ್ತಿಯು ಸಿಗುತ್ತದೆ, ಬ್ರಹ್ಮನಿಂದ ಆಸ್ತಿಯು ಸಿಗುತ್ತದೆಯೇ? ನಿರಾಕಾರ ತಂದೆಯವರ ಮೂಲಕ ದತ್ತು ಮಾಡಿಕೊಂಡವರು ನಾವು ಆತ್ಮಗಳಿಗೆ ಓದಿಸುತ್ತಾರೆ, ಜೊತೆಯಲ್ಲಿ ಇವರಿಗೂ ಓದಿಸುತ್ತಾರೆ. ಬ್ರಹ್ಮಾರವರಿಂದ ಏನೂ ಸಿಗುವುದಿಲ್ಲ, ಆಸ್ತಿ ಇವರ ಮೂಲಕ ತಂದೆಯಿಂದಲೇ ಸಿಗುತ್ತದೆ. ಕೊಡುವರು ಒಬ್ಬರೇ ಆಗಿದ್ದಾರೆ, ಅವರದೇ ಮಹಿಮೆ ಇದೆ, ಅವರೇ ಸದ್ಗತಿದಾತನಾಗಿದ್ದಾರೆ. ಈ ಬ್ರಹ್ಮನಂತೂ ಪೂಜ್ಯರಿಂದ ಪೂಜಾರಿ ಆಗುತ್ತಾರೆ. ಸತ್ಯಯುಗದಲ್ಲಿ ಪೂಜ್ಯನಾಗಿದ್ದರು, ನಂತರ 84 ಜನ್ಮಗಳನ್ನು ತೆಗೆದುಕೊಂಡು ಈಗ ಪತಿತರಾಗಿದ್ದಾರೆ, ಈಗ ಪುನಃ ಪಾವನ ಪೂಜ್ಯರಾಗುತ್ತಿದ್ದಾರೆ. ನಾವು ಸ್ವಯಂ ತಂದೆಯಿಂದ ಕೇಳುತ್ತೇವೆ, ಯಾವುದೇ ಮನುಷ್ಯರಿಂದ ಕೇಳುವುದಿಲ್ಲ. ಮನುಷ್ಯರದು ಭಕ್ತಿ ಮಾರ್ಗವಾಗಿದೆ, ಇದು ಆತ್ಮೀಯ ಜ್ಞಾನ ಮಾರ್ಗವಾಗಿದೆ. ಜ್ಞಾನವು ಕೇವಲ ಒಬ್ಬ ಜ್ಞಾನಸಾಗರನ ಬಳಿ ಇದೆ. ಉಳಿದಂತೆ ಶಾಸ್ತ್ರ ಮೊದಲಾದವೆಲ್ಲಗಳು ಭಕ್ತಿಯದಾಗಿದೆ. ಶಾಸ್ತ್ರ ಮೊದಲಾದವುಗಳನ್ನು ಓದುವುದು ಭಕ್ತಿ ಮಾರ್ಗವಾಗಿದೆ. ಜ್ಞಾನಸಾಗರ ಒಬ್ಬರೇ ತಂದೆಯಾಗಿದ್ದಾರೆ. ನಾವು ಜ್ಞಾನ ನದಿಗಳು ಜ್ಞಾನ ಸಾಗರನಿಂದ ಹೊರಟಿದ್ದೇವೆ, ಉಳಿದಂತೆ ಅವು ನೀರಿನ ಸಾಗರ ಮತ್ತು ನದಿಗಳಾಗಿವೆ. ಮಕ್ಕಳಿಗೆ ಇವೆಲ್ಲ ಮಾತುಗಳನ್ನು ಗಮನದಲ್ಲಿರಬೇಕು. ಅಂತರ್ಮುಖಿಯಾಗಿ ಬುದ್ಧಿಯನ್ನು ನಡೆಸಬೇಕಾಗಿದೆ. ತಮ್ಮನ್ನು ತಾವು ಸುಧಾರಣೆ ಮಾಡಿಕೊಳ್ಳಲು ಅಂತರ್ಮುಖಿಯಾಗಿ ಪರಿಶೀಲನೆ ಮಾಡಿಕೊಳ್ಳಿ. ಒಂದು ವೇಳೆ ಮುಖದಿಂದ ಯಾವುದೇ ಕೆಟ್ಟ ಚಟಗಳನ್ನು ಕೆಟ್ಟ ವಚನಗಳು ಬಂದರೆ, ಇಲ್ಲವೇ ಕುದೃಷ್ಟಿಯಾದರೆ, ನಮ್ಮ ಮುಖದಿಂದ ಕೆಟ್ಟ ವಚನಗಳು ಏಕೆ ಬಂದಿತು, ನಮ್ಮ ದೃಷ್ಟಿಯು ಕುದೃಷ್ಟಿ ಏಕಾಯಿತು ಎಂದು ತಮಗೆ ತಾವೇ ಪೆಟ್ಟು ಕೊಟ್ಟುಕೊಳ್ಳಬೇಕು. ಪದೇ ಪದೇ ಎಚ್ಚರ ವಹಿಸಬೇಕು, ಆಗಲೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಮುಖದಿಂದ ಕಟು ವಚನಗಳು ಬಾರದಿರಲಿ. ತಂದೆಯು ಎಲ್ಲಾ ಪ್ರಕಾರದ ಶಿಕ್ಷಣಗಳನ್ನು ಕೊಡಬೇಕಾಗುತ್ತದೆ. ಯಾರನ್ನಾದರೂ ಹುಚ್ಚ ಹುಚ್ಚ ಎಂಬ ಶಬ್ದವನ್ನು ಹೇಳುವುದು ಸಹ ಕೆಟ್ಟ ವಚನವಾಗಿದೆ. ಮನುಷ್ಯರಂತೂ ಯಾರ ಪ್ರತಿಯೇ ಆಗಲಿ ಏನ್ ಬಂದ್ರೂ ಅದನ್ನು ಹೇಳುತ್ತಿರುತ್ತಾರೆ. ನಾವು ಯಾರ ಮೇಮೆ ಮಾಡುತ್ತೇವೆ ಎಂಬುದನ್ನು ಸಹ ತಿಳಿದುಕೊಂಡಿಲ್ಲ. ವಾಸ್ತವಿಕವಾಗಿ ಒಬ್ಬ ಪತಿತ ಪಾವನ ತಂದೆಗೆ ಮಹಿಮೆ ಮಾಡಬೇಕಾಗಿದೆ, ಅನ್ಯ ಯಾರಿಗೂ ಅಲ್ಲ. ಬ್ರಹ್ಮ ವಿಷ್ಣು ಶಂಕರನಿಗೂ ಪತಿತ ಪಾವನರೆಂದು ಹೇಳಲಾಗುವುದಿಲ್ಲ. ಇವರು ಯಾರನ್ನೂ ಪಾವನ ಮಾಡುವುದಿಲ್ಲ. ಪತಿತರಿಂದ ಪಾವನರನ್ನಾಗಿ ಮಾಡುವವರು ತಂದೆ ಒಬ್ಬರೇ ಆಗಿದ್ದಾರೆ. ಪಾವನ ಸೃಷ್ಟಿ ಒಬ್ಬ ಹೊಸ ಪ್ರಪಂಚವಾಗಿದೆ. ಅದು ಈಗಿಲ್ಲ, ಸ್ವರ್ಗದಲ್ಲೇ ಪವಿತ್ರತೆ ಇರುತ್ತದೆ. ಪವಿತ್ರತೆಯ ಸಾಗರನು ಇದ್ದಾರೆ. ಈದೀಗ ರಾವಣ ರಾಜ್ಯವಿದೆ ಅಂದಾಗ ಮಕ್ಕಳು ಆತ್ಮಾಭಿಮಾನಿಗಳಾಗುವ ಬಹಳ ಪರಿಶ್ರಮ ಪಡಬೇಕು. ಮುಖದಿಂದ ಯಾವುದೇ ಕಲ್ಲುಗಳು ಅಥವಾ ಕೆಟ್ಟ ವಚನಗಳು ಬರಬಾರದು. ಬಹಳ ಪ್ರೀತಿಯಿಂದ ನಡೆದುಕೊಳ್ಳಬೇಕಾಗಿದೆ. ಕೆಟ್ಟ ದೃಷ್ಟಿಯು ಸಹ ಬಹಳ ನಷ್ಟ ಉಂಟು ಮಾಡುತ್ತದೆ. ಆದ್ದರಿಂದ ಬಹಳ ಪರಿಶ್ರಮ ಪಡಬೇಕು. ಆತ್ಮಾಭಿಮಾನವು ಅವಿನಾಶಿ ಅಭಿಮಾನಿಯಾಗಿದೆ. ದೇಹವು ವಿನಾಶಿಯಾಗಿದೆ. ಆತ್ಮವನ್ನು ಯಾರೂ ತಿಳಿದುಕೊಂಡಿಲ್ಲ. ಆತ್ಮಕ್ಕೆ ತಂದೆಯು ಸಹ ಅವಶ್ಯವಾಗಿ ಯಾರಾದರೂ ಇರಬೇಕಲ್ಲವೇ? ಎಲ್ಲರೂ ಸಹೋದರ ಸಹೋದರ ಎಂದು ಹೇಳುತ್ತಾರೆ. ಅಂದ ಮೇಲೆ ಎಲ್ಲರಲ್ಲಿಯೂ ಪರಮಾತ್ಮನು ವಿರಾಜಮಾನರಾಗಲು ಸಾಧ್ಯವೇ? ಎಲ್ಲರೂ ತಂದೆಯರಾಗಲು ಸಾಧ್ಯವೇ? ಇಷ್ಟಾದರೂ ಬುದ್ಧಿಯಲ್ಲಿ ಎಲ್ಲರ ತಂದೆ ಒಬ್ಬರೇ ಆಗಿದ್ದಾರೆ. ಇವರಿಂದಲೇ ಆಸ್ತಿಯು ಸಿಗುತ್ತದೆ. ಅವರ ಹೆಸರು ಶಿವಾನಂದ. ಶಿವರಾತ್ರಿಯು ಆಚರಿಸುತ್ತಾರೆ. ರುದ್ರರಾತ್ರಿ ಅಥವಾ ಕೃಷ್ಣ ರಾತ್ರಿ ಎಂದು ಹೇಳುವುದಿಲ್ಲ. ಮನುಷ್ಯರಂತೂ ಏನನ್ನೂ ತಿಳಿದುಕೊಂಡಿಲ್ಲ. ಇವೆಲ್ಲವೂ ಅವರದೇ ರೂಪವಾಗಿದೆ, ಅವರದೇ ಲೀಲೆಯಾಗಿದೆ ಎಂದು ತಿಳಿಯುತ್ತಾರೆ. ಈಗ ನೀವು ತಿಳಿದುಕೊಂಡಿದ್ದೀರಿ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯು ಸಿಗುತ್ತದೆ ಎಂದ ಮೇಲೆ ಆ ತಂದೆಯು ಶ್ರೀಮತದಂತೆ ನಡೆಯಬೇಕಾಗಿದೆ. ನನ್ನನ್ನು ನೆನಪು ಮಾಡಿ ಎಂದು ತಂದೆಯು ತಿಳಿಸುತ್ತಾರೆ. ಕೂಲಿಗಾರರಿಗೂ ಸಹ ಶಿಕ್ಷಣ ಕೊಡಬೇಕಾಗಿದೆ. ಆದ್ದರಿಂದ ಅವರ ಕಲ್ಯಾಣವಾಗಲಿ. ಆದರೆ ತಾವೇ ನೆನಪು ಮಾಡಲಿಲ್ಲವೆಂದರೆ ಅನ್ಯರಿಗೆ ಸಹ ಹೇಗೆ ನೆನಪು ತರಿಸುತ್ತೀರಿ? ರಾವಣನು ಒಮ್ಮೆಲೆ ಪತಿತನಾಗಿ ಮಾಡಿಬಿಡುತ್ತಾನೆ, ಮತ್ತೆ ತಂದೆಯು ಬಂದು ಪಾವನರನ್ನಾಗಿ ಮಾಡುತ್ತಾರೆ. ಆಶ್ಚರ್ಯವಾಗಿದೆಯಲ್ಲವೇ? ಈ ಮಾತುಗಳನ್ನು ಯಾರ ಬುದ್ಧಿಯಲ್ಲಿಯೂ ತಿಳಿದುಕೊಳ್ಳುವುದಿಲ್ಲ. ಈ ಲಕ್ಷ್ಮೀನಾರಾಯಣರು ಎಷ್ಟು ಶ್ರೇಷ್ಠ ಪಾವನರಿಂದ ಎಷ್ಟೊಂದು ಪತಿತರಾಗಿ ಹುಟ್ಟಿದ್ದಾರೆ. ಆದ್ದರಿಂದ ಬ್ರಹ್ಮಣ ರಾತ್ರಿ ಬ್ರಹ್ಮಣ ದಿನವೆಂದು ಗಾಯನವಿದೆ. ಶಿವನ ಮಂದಿರದಲ್ಲಿ ನೀವು ಬಹಳಷ್ಟು ಸೇವೆ ಮಾಡಬಹುದು. ತಂದೆಯು ತಿಳಿಸುತ್ತಾರೆ, ನೀವು ನನ್ನನ್ನು ನೆನಪು ಮಾಡಿ ಅಲ್ಲಿ ಇಲ್ಲಿ ಅಲೆದಾಡುವುದನ್ನು ಬಿಟ್ಟು ಬಿಡಿ. ಈ ಜ್ಞಾನವೇ ಶಾಂತಿ ಯುದ್ಧ ಆಗಿದೆ. ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಸತೋಪ್ರಧಾನರಾಗಿ ಬಿಡುತ್ತೀರಿ. ಕೇವಲ ಇದೇ ಮಂತ್ರವನ್ನು ತಿಳಿಸುತ್ತಾ ಇರಿ. ಎಲ್ಲಿಯವರೆಗೆ ನಿಶ್ಚಯ ಬುದ್ಧಿಯರಾಗುವುದಿಲ್ಲವೋ ಅಲ್ಲಿಯವರೆಗೆ ಯಾರಿಂದಲೂ ಹಣ ತೆಗೆದುಕೊಳ್ಳಬಾರದು ತಿಳಿಸಿ.
ನಾವು ಪವಿತ್ರ ಆಗಿರುತ್ತೇವೆ ಎಂದು ನೀವು ಪ್ರತಿಜ್ಞೆ ಮಾಡಿ, ಆಗ ನಾವು ನಿಮ್ಮ ಕೈಯಿಂದ ಮಾಡಿದ ಊಟ ತಿನ್ನುತ್ತೇವೆ, ಏನನ್ನಾದರೂ ತೆಗೆದುಕೊಳ್ಳುತ್ತೇವೆ. ಭಾರತದಲ್ಲಿ ಬಹಳಷ್ಟು ಮಂದಿರಗಳಿವೆ. ತಂದೆಯನ್ನು ನೆನಪು ಮಾಡಿ ಎಂದು ವಿದೇಶಿಗಳು ಮೊದಲಾದವರು ಯಾರೇ ಬರಲಿ ಅವರಿಗೆ ಸಂದೇಶವನ್ನು ನೀವು ಕೊಡಬಹುದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪೀತ ಬಾಪ್ತವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಯ ನಮಸ್ತೆ. हम रूहानी बच्चों की रूहानी बाप दादा को याद कर और गुड मॉर्निंग और नमस्ते नमस्ते नमस्ते. शुक्रिया बाबा शुक्रिया. ವಹಾ ಬಾಬಾ ವಹಾ. ಧಾರಣೆಗಾಗಿ ಮುಖ್ಯ ಸಾರ. 1ನೇ ಪಾಯಿಂಟ್, ವಿಕಾರಗಳ ವಾಸನೆ ಇರುವಂತ ತಮಾಷೆಯನ್ನೆಂದು ಮಾಡಬಾರದು. ತಮ್ಮನ್ನು ಬಹಳ ಎಚ್ಚರಿಕೆಯಿಂದ ಇಟ್ಟುಕೊಳ್ಳಬೇಕಾಗಿದೆ. ಮುಖದಿಂದ ಎಂದು ಕಟುವಚನಗಳು ಬರಬಾರದು. 2ನೇ ಪಾಯಿಂಟ್, ಆತ್ಮಾಭಿಮಾನಿಗಳಾಗುವ ಬಹಳ ಬಹಳ ಅಭ್ಯಾಸ ಮಾಡಬೇಕಾಗಿದೆ. ಎಲ್ಲರೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಳಬೇಕಾಗಿದೆ. ಕೆಟ್ಟ ದೃಷ್ಟಿಯನ್ನೆಂದು ಇಟ್ಟುಕೊಳ್ಳಬಾರದು. ಕುದೃಷ್ಟಿಯಾದರೆ ತಮಗೆ ತಾವೇ ಪೆಟ್ಟನ್ನು ಕೊಟ್ಟುಕೊಳ್ಳಬೇಕಾಗುತ್ತದೆ. ವರದಾನ: ನಿರಂತರ ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ನಿಂದ ಬಾಲತನದ ತುಂಟಾಟವನ್ನು ಸಮಾಪ್ತಿ ಮಾಡುವಂತ ವಾನಪ್ರಸ್ಥಿ ಭವ. ವಿವರಣೆಗಿದೆ. ಸಣ್ಣ ಪುಟ್ಟ ಮಾತುಗಳಲ್ಲಿ ಸಂಗಮಯುಗದ ಅಮೂಲ್ಯ ಸಮಯ ಕಳೆದುಕೊಳ್ಳುವುದು ಬಾಲ್ಯತನದ ತುಂಟಾಟವಾಗಿದೆ. ಈಗ ಈ ತುಂಟಾಟ ಶೋಭಿಸುವುದಿಲ್ಲ. ವಾನಪ್ರಸ್ಥದಲ್ಲಿ ಕೇವಲ ಒಂದು ಕಾರ್ಯ ಉಳಿಯುತ್ತದೆ: ತಂದೆಯು ನೆನಪು ಮತ್ತು ಸೇವೆ. ಇದರ ವಿನ ಬೇರೆ ಯಾದರೂ ನಮಗೆ ಬರಬಾರದು. ತಂದೆಯ ನೆನಪು ಮತ್ತು ಸೇವೆ, ಇದರ ವಿನ ಬೇರೆ ಯಾವುದೂ ನೆನಪಿಗೆ ಬರಬಾರದು. ಎದ್ದಿದ್ದರೂ ನೆನಪು ಮತ್ತು ಸೇವೆ, ಮಲಗಿದ್ದರೂ ನೆನಪು ಮತ್ತು ಸೇವೆ. ನಿರಂತರ ಈ ಬ್ಯಾಲೆನ್ಸ್ ಕಾಯ್ದುಕೊಳ್ಳಿ. ತ್ರಿಕಾಲದರ್ಶಿ ಆಗುತ್ತಾ ಬಾಲ್ಯತನದ ಅಥವಾ ಬಾಲ್ಯತನದ ಸಂಸ್ಕಾರಗಳ ಸಮಾರೋಹ ಆಚರಿಸಿರಿ. ಆಗ ಹೇಳಲಾಗುತ್ತದೆ ವಾನಪ್ರಸ್ಥ ಇದೆ. ಸ್ಲೋಗನ್: ಸರ್ವ ಪ್ರಾಪ್ತಿಗಳಿಂದ ಸಂಪನ್ನ ಆತ್ಮದ ನಿಶಾನೆ ಹೇಗಿದೆ. ಸಂತುಷ್ಟರಾಗಿರಿ ಮತ್ತು ಸಂತುಷ್ಟರನ್ನಾಗಿ ಮಾಡಿರಿ. ಅವ್ಯಕ್ತ ಸೂಚನೆ: ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ. 1ನೇ ಪಾಯಿಂಟ್, ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿ ಹೆಚ್ಚಿಸಿಕೊಳ್ಳಿ. ಏಕಾಂತ ಒಂದು ಸ್ಥೂಲವಾಗಿರುತ್ತದೆ, ಇನ್ನೊಂದು ಸೂಕ್ಷ್ಮ ಆಗಿರುತ್ತದೆ. ಏಕಾಂತದ ಆನಂದವು ಅನುಭವಿಸಿಕೊಳ್ಳಿರಿ. ಆಗ ಬಾಹ್ಯಮುಖತೆ ಇಷ್ಟವಾಗಿರುವುದಿಲ್ಲ. ಅಗತ್ಯತೆ ಸ್ಥಿತಿಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಏಕಾಂತದಲ್ಲಿ ಇರಬೇಕು. ಏಕಾಂತದಲ್ಲಿ ಏಕತೆಯ ಏಕಾಂತ ಪ್ರಿಯರಾಗಬೇಕಾಗಿದೆ. ಓಂ ಶಾಂತಿ.